ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತೊಂದು ಹೆಲ್ತಿ ಬ್ರೇಕ್ಫಾಸ್ಟ್ ಜೊತೆ ಬಂದಿದ್ದೀನಿ. ಇದು ಬೇಸನ್ ವೆಜಿಟೇಬಲ್ ಚಿಲ್ಲ ಅಂತ, ಅಂದರೆ ತುಂಬ ಈಸಿಯಾಗೂ ಆಗುತ್ತೆ. ವೆಜಿಟೇಬಲ್ ಯಾರೆಲ್ಲ ತಿನ್ನಲ್ಲ ಈ ಥರ ಮಾಡ್ಕೊಬೋದು. ಮೊದಲಿಗೆ ನಾನು ಈರುಳ್ಳಿ ಹಾಕಿದ್ದೀನಿ, ಹಾಗೆ ಕ್ಯಾರೆಟ್ ಹಾಕಿದ್ದೀನಿ, ಹಾಗೆ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನನೂ ಸಹ ಹಾಕ್ತಿದ್ದೀನಿ. ಮನೇಲಿ ಯಾವ್ದು ವೆಜಿಟೇಬಲ್ ಇದೆ, ಯಾವುದನ್ನು ಬೇಕಾದರೂ ತರಕಾರಿನ ಹಾಕ್ಬೋದು. ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ. ಯಾರೆಲ್ಲ ಮಕ್ಕಳು ವೆಜಿಟೇಬಲ್ಸ್ನ ತಿನ್ನಲ್ಲ, ಸೊ ಈ ಥರ ಮಾಡಿಕೊಡಿ. ಇದು ಸೇಮ್ ನಾವು ಈರುಳ್ಳಿ ಪಕೋಡ ಮಾಡ್ತೀವಲ್ಲ, ಅದೇ ಥರ ಟೇಸ್ಟ್ ಇರುತ್ತೆ. ನಾನಿವಾಗ ಒಂದು ಚಿಕ್ಕ ಕಪ್ ಥರ ಇರೋ ಸ್ಪೂನ್ ನಮ್ಮದು, ಹಾಗಾಗಿ ಅದರಲ್ಲಿ ನಾನು 4ರಿಂದ 5 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು, ಯಾಕೆಂದರೆ ಸ್ವಲ್ಪ ಕ್ರಂಚಿನೆಸ್ ಆಗಿ ಬರುತ್ತೆ ಅಂತ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಗರಂ ಮಸಾಲ ಎಲ್ಲದನ್ನು ಹಾಕಿ ನಮಗೆ ಒಂದು ದೋಸೆ ಕನ್ಸಿಸ್ಟೆನ್ಸಿಗೆ ಬರೋ ಥರ ನಾವೇನು ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ಕೊಂಡು ಚೆನ್ನಾಗಿ. ಬೇಕಾದರೆ ಹಿಟ್ಟು ಕಡಿಮೆ ಆದರೆ ಸ್ವಲ್ಪ ಹಾಕ್ಕೋಬೋದು, ಜಾಸ್ತಿ ತೆಳುವಾಗಿ ಮಾಡ್ಕೋಬೇಡಿ, ಚೆನ್ನಾಗಿ ಬರಲ್ಲ. ಇದನ್ನು ನಾವು ಸೆಟ್ ದೋಸೆ ಎಲ್ಲ ಬಿಡ್ತೀವಲ್ಲ, ಸೊ ಹಾಗಾಗಿ ಆ ಥರನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿವಾಗ ನೋಡಿ ಇಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಹಾಕಿ ಒಂದೊಂದಾಗಿ ಐಟಮ್ಸ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, ಬೆಳಗಿನ ತಿಂಡಿಗೆ ನಾವು ಏನೇನೆಲ್ಲ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ. ಈ ಥರ ಈಸಿ ಆಗಿರೋದನ್ನ ಮಾಡಿದ್ರೆ ಟೈಮು ಸೇವ್ ಆಗುತ್ತೆ. ಯಾಕೆಂದರೆ ಬೆಳಗ್ಗೆ ತುಂಬ ಗಡಿಬಿಡೀಲಿ ಮಕ್ಕಳನ್ನ ರೆಡಿ ಮಾಡಬೇಕು, ಹಸ್ಬೆಂಡ್ಗೆ ತಿಂಡಿ ಎಲ್ಲ ಒಂದೇ ಸಲ ಮಾಡಬೇಕು. ಸೊ ಹಂಗಾಗಿ ನಮಗೆ ಹೆಣ್ಮಕ್ಳಿಗೆ ಎಷ್ಟು ಟಾಸ್ಕ್ ಇರುತ್ತೆ ಅಂದರೆ 2 ಕೈ ಸಾಕಾಗಲ್ಲ ಅಂತಲೇ ಅನಿಸುತ್ತೆ, ಅಷ್ಟೊಂದು ಕೆಲಸ ಇರುತ್ತೆ ಬೆಳಗ್ಗೆ. ಇದು ಬರೀ ಮಕ್ಕಳಿಗೆ ಅಂತಲೇ ಅಲ್ಲ, ಯಾರೆಲ್ಲ ಡಯಟ್ ಮಾಡ್ತಾ ಇದ್ದೀರಾ, ನಾನು ಆಯಿಲ್ ಹಾಕಿರೋದು ಜಾಸ್ತಿ ಏನು ತಿನ್ನಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತಂದರೆ, ಈ ಥರ ವೆಜಿಟೇಬಲ್ ಬೇಸನ್ ಚಿಲ್ಲನ ಮಾಡ್ಕೊಂಡು ತಿನ್ನೋದ್ರಿಂದ ಲೈಟ್ ವೆಯ್ಟಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಎಷ್ಟೊಂದು ವೆಜಿಟೇಬಲ್ಸ್ನ ಸೇರಿಸಿರ್ತೀವಿ, ಸೊ ಹಾಗಾಗಿ ಇದನ್ನು ಆರಾಮಾಗಿ ಮಾಡ್ಕೋಬೋದು. ಮತ್ತು ಟೈಮು ಅಷ್ಟೇ ಜಾಸ್ತಿ ಏನು ತೊಗೊಳ್ಳಲ್ಲ. ವೆಜಿಟೇಬಲ್ಸ್ನ ಚಿಕ್ಕದಾಗೆ ಹೆಚ್ಚಬೇಕು ಅಂತ ಏನಿಲ್ಲ, ಜಸ್ಟು ಚಾಪ್ ಮಾಡಿಕೊಂಡ್ರೆ ಆಯಿತು, ಉದ್ದುದ್ದಾಗಿ ಸ್ಲೈಸ್ ಆಗಿ, ಸೊ ಚೆನ್ನಾಗಿ ಬರುತ್ತೆ. ನಾನಿವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ದೋಸೆ ಬ್ಯಾಟರ್ ಅಷ್ಟೂ ಬೇಡ, ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ. ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಬೋಂಡ ಬಜ್ಜಿ ಜಾಸ್ತಿ ಆಯಿಲ್ ಐಟಮ್ಸು ಕರ್ದಿರೋದೆಲ್ಲ ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಅಂತಿರೋ, ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸಹ ಮಾಡ್ಬೋದು. ಅಂದರೆ ಸೇಮ್ ಇದು ನಾವು ಈರುಳ್ಳಿ ಪಕೋಡ ಅಥವಾ ಬೋಂಡ ಬಜ್ಜಿ ಏನು ತಿಂತೀವೋ ಅದೇ ಟೇಸ್ಟಿಗೆ ರಿಲೇಟೆಡ್ ಆಗಿರುತ್ತೆ, ಮತ್ತು ಹೆಲ್ದಿಯಾಗೂ ಇರುತ್ತೆ. ಸೊ ಹಂಗಾಗಿ ಕ್ವಿಕ್ಕಾಗಿ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂತಂದ್ರೂ ಸಹ ಸಂಜೆ ಮಾಡಿಕೊಡ್ಬೋದು. ನಾನು ಯೂಶ್ವಲಾಗಿ ಸಂಜೆ ನಮ್ಮ ಪಾಪುಗೆ ಏನಾದರೂ ತಿನ್ಬೇಕು ಅನ್ನಿಸ್ದಾಗ ಮಾಡಿಕೊಡ್ತಿದ್ದೆ. ಅವಳು ಇದನ್ನು ಆಮ್ಲೆಟ್ ಅಂತ ಅಂತಾಳೆ. ಸೊ ಹಂಗಾಗಿ ಇವತ್ತು ಸ್ವಲ್ಪ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಮಾಡಬೇಕಿತ್ತು, ಹಂಗಾಗಿ ನಾನು ಬ್ರೇಕ್ಫಾಸ್ಟಿಗೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದು ನನಗೆ ಹಿಟ್ಟು ಕಡಿಮೆ ಅಂತ ಅನ್ನಿಸ್ತು, ಅದಕ್ಕೆ ನಾನು ಮತ್ತೆ ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಕನ್ಸಿಸ್ಟೆನ್ಸಿಗೆ ನೋಡಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೀರು ಹಾಕ್ಕೊಂಡು. ಇದಕ್ಕೆ ಯಾವುದೇ ರೀತಿ ಸೋಡಾ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟು ಉಪ್ಪು ಖಾರ ಎಲ್ಲ ನಾವು ಯಾವ ಥರ ತಿಂತೀವಿ ಅದ್ರ ಮೇಲೆ ಹಾಕ್ಕೊಂಡ್ರೆ ಸಾಕು. ನಾನು ತವನೂ ಸಹ ಫಸ್ಟೇ ಕಾಯೋಕೆ ಇಟ್ಟಿದ್ದೆ, ಸ್ವಲ್ಪ ಆಯಿಲ ಗ್ರೀಸ್ ಮಾಡಿ ಇಟ್ಟಿದ್ದೀನಿ. ಇದೇನಿಲ್ಲ, ಚಿಕ್ಕದಾಗಿ ದೋಸೆನ ಹೇಗೆ ಸೆಟ್ ದೋಸೆ ಬಿಡ್ತೀವಲ್ಲ ಆ ಥರನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಲಂಚ್ ಬಾಕ್ಸಿಗೆ ಹಾಕೋದ್ರಿಂದ ನಾನು ಚಿಕ್ಕದಾಗಿ ಹಾಕ್ಕೊತಾ ಇದ್ದೀನಿ. ನಮ್ಮ ಪಾಪು ಬಾಕ್ಸು ಅಂದರೆ ಅದು ದೊಡ್ಡದಾಗಿ ಮಾಡಿದ್ರೆ ಅದು ಇಡ್ಸಲ್ಲ, ಸೊ ಹಂಗಾಗಿ ನಾನು ಚಿಕ್ಕದಾಗಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ಈ ಥರ ಪುಟ್ಟದಾಗಿ ಹಾಕಿದ್ರೆ ನೋಡಿ, ವೆಜಿಟೇಬಲ್ಸ್ ಅಂತಲೂ ಅನಿಸಲ್ಲ, ಜಾಸ್ತಿ ತರಕಾರಿ ಇದೆ ಅಂತಲೂ ಅನಿಸಲ್ಲ, ಟೇಸ್ಟಿಯಾಗೂ ಇರುತ್ತೆ. ಮಕ್ಳಿಗೆ ಗೊತ್ತಾಗಲ್ಲ ತರಕಾರಿನ ಹಾಕಿದ್ದಾರೆ ಅಂತ, ತಿಂತಾರೆ. ಇದು ಚೆನ್ನಾಗಿ ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಆಮೇಲೆ ನಾವು ಟರ್ನ್ ಮಾಡಿ ಹಾಕಬೇಕು. 2 ಸೈಡು ಅಟ್ಲೀಸ್ಟ್ ಒಂದು ಸ್ವಲ್ಪ ಕೆಂಪಗೆ ಬೇಯಿಸಿದ್ರೆ ಚೆನ್ನಾಗಿರುತ್ತೆ.
ನಾನಿಲ್ಲಿ ಯೂಸ್ ಮಾಡಿರೋ ಕ್ಯಾರೆಟು, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಸಹ ಹಾಕ್ಕೋಬೋದು, ಹುರುಳಿ ಅಂದರೆ ಬೀನ್ಸ್ ಸಹ ಹಾಕ್ಕೋಬೋದು, ಆಮೇಲೆ ಕ್ಯಾಬೇಜು, ಕಾಲಿಫ್ಲವರ್, ಆಮೇಲೆ ಯಾವ ತರಕಾರಿ ಇರುತ್ತೆ ಯೂಶ್ವಲಾಗಿ ಮನೇಲಿ ಯಾವುದನ್ನು ಬೇಕಾದ್ರೂ ಹಾಕ್ಕೋಬೋದು. ಜೊತೆಗೆ ಬೇಕಾದರೆ ಯಾವುದಾದ್ರೂ ಸೊಪ್ಪು ಇದ್ರೂ ಸಹ ಜೊತೆಗೆ ಸೇರಿಸ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಬರೀ ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಇತ್ತು, ಸೊ ಹಂಗಾಗಿ ಅವೆರಡನ್ನೇ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಬದಲು ಬೇಕಾದರೆ ಮೆಣಸಿನ್ಕಾಯಿನೂ ಸಹ ಹಾಕ್ಕೋಬೋದು. ನಾನು ಪಾಪು ತಿನ್ನೋದ್ರಿಂದ ನಾನು ಖಾರದ ಪುಡಿನೇ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಕೆಂಪಗೆ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ತೀರಾ ಕ್ರಿಸ್ಪಿಯಾಗಿ ಬೇಯಿಸಿದ್ರೂ ಚೆನ್ನಾಗಿರಲ್ಲ, ಮಾಮೂಲಿ ಆಗಿದ್ರೆ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಇಷ್ಟೇ ಬೇಯಿಸ್ತಾ ಇರೋದು. ಸ್ವಲ್ಪ ಕೆಂಪಗಾದ್ಮೇಲೆ ತೆಗಿತಾ ಇದ್ದೀನಿ. ನೋಡಿ, ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಬೇಕಾದರೆ ನೀವು ಗ್ರೀನ್ ಚಟ್ನಿ ಅಂದರೆ ಪುದೀನ ಚಟ್ನಿ ಅಂತೀವಲ್ಲ, ಚಾಟ್ಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಚಟ್ನಿನ ನೆಂಚ್ಕೊಂಡು ಸಹ ತಿನ್ಬೋದು. ಐ ಥಿಂಕ್ ಕಾಯಿ ಚಟ್ನಿಗಿಂತ ಆ ಥರ ಚಟ್ನಿನೇ ಚೆನ್ನಾಗಿರುತ್ತೆ. ಇಲ್ಲ ಯಾವುದಾದ್ರೂ ಸಾಸ್ ಜೊತೆ ಬೇಕಾದರೂ ತಿನ್ಬೋದು. ಹೆಲ್ತಿಯಾಗಿ ಬೇಕಂದರೆ ಪುದೀನ ಚಟ್ನಿ ಜೊತೆ ತಿನ್ಬೋದು ಆರಾಮ್ಸಾಗಿ. ಒಂದು ಸಲ ಮಾಡಿಕೊಂಡು ಟ್ರೈ ಮಾಡಿ. ಇವತ್ತು ನಾನು ನಮ್ಮ ಪಾಪು ಸ್ಕಿನ್ ಕೇರ್ ರೊಟೀನ ತೋರಿಸ್ತೀನಿ. ಅಂದರೆ ಸಿಂಪಲ್ಲಾಗಿ ನಾನು ಅವಳನ್ನ ಡೈಲಿ ಸ್ಕೂಲ್ಗೆ ಯಾವ ಥರ ಸ್ಕಿನ್ ಕೇರ್ನ ಫಾಲೋ ಮಾಡಿ ಕಳಿಸ್ತೀನಿ, ಅಂದರೆ ಏನೆಲ್ಲ ಕ್ರೀಮ್ನ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಮೊದಲನೇದಾಗಿ ಇದು ಮಾಯ್ಶ್ಚರೈಸರು ನೋಡಿ, ಆಲ್ರೆಡಿ ಇಷ್ಟು ಖಾಲಿ ಆಗಿಬಿಟ್ಟಿದೆ. ಇದು ಯಾರೂ ರೆಕಮೆಂಡ್ ಮಾಡಿದ್ದಲ್ಲ, ನಾನೇ ನೋಡಿಬಿಟ್ಟು ತರಿಸಿ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಇದು ಬೇಬಿ ಹಗ್ ಪ್ರಾಡಕ್ಟು, ಫಸ್ಟ್ ಕ್ರೈನಲ್ಲಿ ನಾನು ತರಿಸಿದ್ದು. ಯಾರಿಗಾದ್ರು ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ. ಇದು ನಾಟ್ ಓನ್ಲಿ ಫಾರ್ ಫೇಸ್, ಆಲ್ಸೋ ಫಾರ್ ಬಾಡಿ. ಅಂದರೆ ಇದು ಬರೀ ಫೇಸಿಗೆ ಮಾತ್ರ ಅಲ್ಲ, ಹಾಗೆ 24 hours ಮಾಯ್ಶ್ಚರೈಸೇಷನ್ ಇರುತ್ತೆ. ಹಾಗೆ ಇದರಲ್ಲಿ ಆಲೋವೆರಾ, ವೀಟ್ ಜರ್ಮ್ ಆಯಿಲ್ ಮತ್ತು ಇದು ತುಂಬಾ ಸ್ಕಿನ್ನ ಸ್ಮೂತ್ ಮಾಡುತ್ತೆ. ಇದು ಮೈಲ್ಡ್ ಆಗಿದೆ, ಹಾಗೆ ಜೆಂಟಲ್ ಆಗಿದೆ, ಹಾಗೆ ಡರ್ಮಾಟಾಲಜಿಕಲಿ ಟೆಸ್ಟೆಡ್ ಆಗಿರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಪೀಡಿಯಾಟ್ರಿಷಿಯನ್ ಅಪ್ರೂವ್ಡ್ ಆಗಿದೆ. ಹಾಗೆ ಮಿಲ್ಕ್ ಪ್ರೋಟೀನ್ ಫಾರ್ಮುಲಾ ಇರೋದ್ರಿಂದ ಸ್ವಲ್ಪ ಸ್ಕಿನ್ ಎಲ್ಲ ಸಾಫ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಬರೀ ಫೇಸಿಗಲ್ಲ, ಬಾಡಿಗೆ ಫುಲ್ ಅಪ್ಲೈ ಮಾಡ್ಕೋಬೋದು. ಮಾಯ್ಶ್ಚರೈಸರ್ ಆಗಿ ಅಥವಾ ಲೋಷನ್ ಬದಲು ಇದನ್ನೇ ಹಾಕ್ಬೋದು. ಇದು ಫೇಸ್ ಆ್ಯಂಡ್ ಬಾಡಿ ಎರಡಕ್ಕೂ ನಾನು ತರಿಸಿರೋದು. ಸೊ ಹಾಗಾಗಿ ನೋಡಿ, ಇದು ಬೇಬಿ ಹಗ್ದು. ತಿರ್ಗುಮ ಗೊತ್ತಿತ್ತು. ಹಾಗೆ ನಾನು ಪಾಪುಗೆ ಸನ್ಸ್ಕ್ರೀನ್ ಬೇಬಿ ಆಗದೆ ಸೇಮ್ ಸನ್ಸ್ಕ್ರೀನ್ ಇದನ್ನೇ ಯೂಸ್ ಮಾಡೋದು ಡೈಲಿ. ಇದು SPF 30+ ಇದೆ, ಮಕ್ಕಳಿಗೆ ಸಾಕಿಷ್ಟು. ಇದು ಮಿನರಲ್ ಬೇಸ್ಡ್ ಸನ್ಸ್ಕ್ರೀನು, ಪ್ರೊಟೆಕ್ಟಿವ್, ನಾನ್ ನ್ಯಾನೋ ಜಿಂಕ್ ಆಕ್ಸೈಡ್ ಆ್ಯಂಡ್ ವಾಟರ್ ಮೆಲನ್ ಎಕ್ಸ್ಟ್ರಾಕ್ಟ್ ಆಗಿರೋದ್ರಿಂದ ಇದು ಅಷ್ಟೇ ಪೀಡಿಯಾಟ್ರಿಷಿಯನ್ ಟೆಸ್ಟೆಡ್, ಪೀಡಿಯಾಟ್ರಿಕಲಿ ಟೆಸ್ಟೆಡ್ ಆಗಲಿ ಡರ್ಮಾಟೊಲಾಜಿಕಲಿ ಟೆಸ್ಟೆಡ್. ಇದು ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ಬೋದು ಮಕ್ಕಳಿಗೆ ಅಂತಲೇ. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಮತ್ತು ಆಲ್ರೆಡಿ ಖಾಲಿನೇ ಆಗಿಬಿಟ್ಟಿದೆ. ಇದು ಇಷ್ಟು ತೆಗಿತೀನಿ. ನಾನು ಯಾವಾಗಲೂ ಈ ಥರ ಮಿಕ್ಬಿಟ್ರೆ ಅವ್ರ ಕೈಗೆ ಹಚ್ಚಿಬಿಡ್ತೀನಿ. ಸೊ ಕತ್ತಿತ್ತು ನೀನು ಕತ್ತಿತ್ತಲ್ಲ. ನಾನು ಪೌಡರು ಅಷ್ಟೇ ಬೇಬಿ ಹಗ್
ಇದನ್ನ ಯಾರೂ ರೆಕಮೆಂಡ್ ಮಾಡಿಲ್ಲ, ನಾನೇ ಹುಡುಕಿ ತರಿಸಿದ್ದು ಫಸ್ಟ್ ಕ್ರೈನಲ್ಲಿ. ನೋಡೋಣ ಅಂದರೆ ಫಸ್ಟ್ ನಾನು ಹಿಮಾಲಯ ಯೂಸ್ ಮಾಡ್ತಾ ಇದ್ದೆ, ಅದಕ್ಕೂ ಮುಂಚೆ ಒಂದು 2 ಸಲ ಸಬ್ಲಿಮೈಡ್ ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ಈ ಸಲ ನಾನು ಬೇಬಿಯಾಗಿ ತರಿಸೋಣ, ನೋಡೋಣ ಯಾವ ಥರ ಇರುತ್ತೆ ಅಂತ ತರಿಸಿದ್ದೆ. ಬಟ್ ಪೌಡರ್ನೇ ನಾನು ಯೂಶ್ವಲಿ ಡೈಲಿ ಹಾಕಲ್ಲ, ಯಾವಾಗಲಾದ್ರೂ ಹಿಂಗೆ ಸ್ವಲ್ಪ ಆಚೆ ಹೋಗ್ಬೇಕಾದ್ರೆ ಅಷ್ಟೇ ನಾನು ರೆಕಮೆಂಡ್ ಮಾಡೋದು. ಐ ಥಿಂಕ್ ಮಕ್ಳಿಗೆ ಅಷ್ಟೊಂದೇನು ಪೌಡರ್ ಏನು ನೆಸಸರಿ ಇಲ್ಲ, ಸೊ ಹಾಗಾಗಿ ನಾನು ಅಷ್ಟೊಂದು ಪೌಡರ್ ಯೂಸ್ ಮಾಡಲ್ಲ. ಬಟ್ ಯಾವಾಗಲಾದ್ರೂ ಏನಾದರೂ ಫಂಕ್ಷನ್ ಇದ್ದರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ತರಿಸಿಟ್ಟಿದ್ದೀನಿ. ಸೊ ಹಾಗಾಗಿ ಪಾಪುಗೂ ಅಷ್ಟೇ ನಾನು ಸೇಮ್ ಐಬ್ರೋನ ಫಿಲ್ ಮಾಡ್ತೀನಿ. ಜಸ್ಟ್ ಅವ್ಳಿಗೆ ಏನಿಲ್ಲ, ಸ್ವಲ್ಪ ರ್ಯಾಂಡಮ್ ಆಗಿ ಏನಾಯಿತು ಸಾರಿ, ಜಸ್ಟ್ ಈ ಥರ ಸ್ವಲ್ಪ ಲೈಟಾಗಿ ತಿದ್ದುತ್ತೀನಿ, ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದಾದಮೇಲೆ ನಾನು ಅವಳಿಗೆ ಈ ಐಲೈನರ್ನ ಯೂಸ್ ಮಾಡ್ತೀನಿ, ಲ್ಯಾಕ್ಮಿ ಅವ್ರದ್ದು ಇದು ಐಲೈನರ್. ಸೊ ಹಾಗಾಗಿ ಜಸ್ಟ್ ಅವಳಿಗೆ ಡೈಲಿ ಡಿಸೈನಾಗಿ ಚಿತ್ರ ಬರೀಬೇಕು, ಹಣೆಗಿಡಬೇಕು, ಏನಾದರೂ ಡಿಸೈನಾಗಿ ಇಡಿ ಅಮ್ಮ ಅಂತ ಕೇಳ್ತಾ ಇರ್ತಾಳೆ. ಸೊ ಹಾಗಾಗಿ ಇವತ್ತೇನು ಹಾಕ್ಲಿ ನಿನಗೆ, ಸ್ಟಾರ್ ಹಾಕ್ಲಾ? ಏನು ಬರುತ್ತೋ ಸ್ಟಾರು ಗೊತ್ತಿಲ್ಲ. ನಾನು ಹಿಂಗೆ ಹಾಕಬೇಕು, ಇವಳು ಆಗ್ಲಿಸ್ಬೇಕು, ಅದೆಲ್ಲಿ ಬರುತ್ತೆ ಸ್ಟಾರು? ಬಾಕಿ ಅಂತ ಸುಮ್ಮನೆ ಇರ್ತಾಳೆ. ನಾನೇನಾದರೂ ಹಣೆ ಇಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ಏನಾದರೂ ಉಸಿರು ಬಿಡೋದು ಜೋರಾಗಿ ಈ ಥರ ಮಾಡ್ತಾಳೆ. ಆದರೆ ಅದು ಬೇಕು, ಫ್ಲವರ್ ಇಡಮ್ಮ, ಅದಿಡಮ್ಮ, ಇದಿಡಮ್ಮ ಅಂತ ಮಾತ್ರ ಕೇಳ್ತಾಳೆ. ಆದರೆ ಏನು ಮಾಡ್ತೀರಾ ನೋಡಿ, ಹೆಂಗಾಯ್ತು. ಸಿ ಅಲ್ಲಾಡು ಏನಾದರೂ ಬಾಯಿ ಅಂತಿರ್ತಾಳೆ, ಇದು ಮಾಡ್ತಿರ್ತಾಳೆ. ಇಲ್ಲಿ ಅಲ್ಲೆಲ್ಲ ಟಿಶ್ಯೂ ಇತ್ತದೀನಿ, ಒರೆಸೋಣ. ಹೇಗೆ ಸ್ಟಾರ್ ಅಯ್ಯೋ ಕೆಳಗೆ ಬಗ್ಸಿರ್ಬೇಕು, ಕ್ಯಾಮ್ರಾ ಕಾಣಿಸ್ತೀಯಾ? ಸ್ಟಾರ್ ಥರ ನಿಜ ಚೆನ್ನಾಗಿ ಬಂದಿಲ್ಲ, ಆದರೂ ಇಷ್ಟ ಆಯ್ತಾ? ಇಷ್ಟ ಆಗಲಿಲ್ವಾ? ಹೋಗ್ಲಿ ಇದೊಂದ್ಸಲ, ಆಯಿತಾ? ನೆಕ್ಸ್ಟ್ ಟೈಮ್ ಚೆನ್ನಾಗಿ ಬರೀತೀನಿ. ನೀನು ಹಿಂಗೂ ಆಡಿಸ್ತಿದ್ರೆ ನಾನು ಹೆಂಗೆ ಬರೀಲಿ ಅಲ್ವಾ? ಹೇಳಿ ತೋರಿಸಿ. ಓಕೆ, ಒಂದು ಲೆವೆಲಿಗೆ ಚೆನ್ನಾಗಿ ಬಂದೈತಿ. ನಾನು ಇಷ್ಟ ಇವಳಿಗೆ ಹಾಕೋದು, ಇನ್ನೇನೂ ಹಾಕಲ್ಲ. ಕೆಲವೊಂದು ಸಲ ಹಠ ಮಾಡಿ ಐಲೈನರ್ ಹಾಕಿಸ್ಕೊತಾಳೆ ಅಷ್ಟೇ. ಲಿಪ್ ಬಾಮ್ ಅಂತೂ ಬೇಕೇ ಬೇಕು, ಲಿಪ್ ಬಾಮು. ಬಟ್ ನಾನು ಅವಳಿಗೆ ಮಾಮೂಲಿ ಲೋಕಲ್ ಶಾಪಲ್ಲೇ ತೊಗೊಂಬಂದಿರೋದು. ಇದಾದರೆ ಕೈಯಲ್ಲಿ ಹಾಕ್ಬೋದಲ್ವಾ ಅಂತ ಹೇಳ್ಬಿಟ್ಟು ನಾನು ಇದನ್ನು ಯೂಸ್ ಮಾಡ್ತೀನಿ. ಅಂದರೆ ಅದನ್ನು ಈಗ ಮಿಸ್ ಆಗಿಬಿಟ್ಟು ಯಾರಾದರೂ ನಾವು ಹಾಕ್ಕೊಳೋದು ಅವೆಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಲೈಟಾಗಿ, ಇದಾದರೆ ಕೈಯಲ್ಲಿ ತೊಗೊಂಡು ಹಾಕ್ಕೋಬೋದಲ್ವಾ, ಹಾಗಾಗಿ. ಸೊ ಅದಕ್ಕೆ ನಾನು ಈ ಥರ ಬಾಕ್ಸಲ್ಲಿ ಇರೋದು ಯೂಸ್ ಮಾಡ್ತೀನಿ. ಇಷ್ಟೇ. ಒಂದ್ಸಲ ಹಂಗೆ ಕ್ಲೀನಾಗಿ ನೋಡ್ತೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.